ಲೋಕಸಭಾ ಚುನಾವಣೆ ಮತದಾನಕ್ಕೆ ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇದ್ದು ಬೆಳಗಾವಿಯಲ್ಲಿ ಚುನಾವಣಾ ಅಖಾಡ ಕಾವೇರಿದೆ. ಅಥಣಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸುಮಾರು 80,000 ಮತಗಳಿಂದ ಮುನ್ನಡೆ ಸಿಗಲಿದೆ ಎಂದು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಥಣಿ ತಹಸೀಲ್ನ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಈ 10 ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷವು ಅಥಣಿ ಕ್ಷೇತ್ರದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ನೀಡಿದ್ದು, ಅಥಣಿ ಅಭಿವೃದ್ಧಿಗೆ ನೀಡಿದ ಯಾವುದೂ ಕೂಡ ವ್ಯರ್ಥವಾಗುವುದಿಲ್ಲ ಎಂಬುದು ಪಕ್ಷದ ವರಿಷ್ಠರ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಕೃಷಿ ಕಾಲೇಜು ಹಾಗೂ ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ. ಈ ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಖಾತರಿ ಯೋಜನೆಗಳನ್ನು ಜನರ ಮುಂದಿಟ್ಟುಕೊಂಡು ನಾವೆಲ್ಲರೂ ಜಾಗೃತರಾಗಿ ಅಥಣಿ ಕ್ಷೇತ್ರದ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ 80,000ಕ್ಕೂ ಹೆಚ್ಚು ಮತಗಳ ಮುನ್ನಡೆ ನೀಡಬೇಕಿದೆ ಅಂತ ಮತಯಾಚನೆ ಮಾಡಿದ್ರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್, ಅಥಣಿ. ಸಭೆಗೆ ಇನ್ನೋರ್ವ ಸುರೇಶ್ ನಾರಾಯಣ ಅವರ ಸದಸ್ಯರಾದ ಹಾಗೂ ಶ್ರೀಕಾಂತ್ ಅಸ್ಕಿ ಅಣ್ಣ ಅವರನ್ನ, ನಾರಗೊಂಡಣ್ಣ ಅವರನ್ನ, ಗುಲ್ಬರ್ಗ ಗೆಲ್ತೀವಿ, ಕೊಪ್ಪಳ ಗೆಲ್ತೀವಿ, ಚಿತ್ರದುರ್ಗ ಗೆಲ್ತೀವಿ, ತುಮಕೂರು ಗೆಲ್ತೀವಿ, ಚಿಕ್ಕಬಳ್ಳಾಪುರ ಗೆಲ್ತೀವಿ, ಕೋಲಾರ ಗೆಲ್ತೀವಿ. ಈಗ ಸೋಮಣ್ಣದಿಂದ ನಿಲ್ಲಿಸಾರಲ್ಲ, ಇದು ಪರಮ ಪೂಜ್ಯ ತಂದೆಯವರು ಏನೇನು ಪ್ಲ್ಯಾನ್ ಅದ ಅವೆಲ್ಲ ಸರಿ ಮಾಡಾಕ್ತಾರೆ. ಈಗ ಅವ್ರ ಬಗ್ಗೆ ಏನೋ ಟೀಕಾ ಮಾಡೋದು ಬೇಡ. ಒಬ್ಬರು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅಂದಾಗ ಚೆನ್ನಾಗಿ ನೀವು ಮನೆಗಳಿಗೆ ಹೋಗಬೇಕು, ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡಿ ನಮ್ಮ ಅಭ್ಯರ್ಥಿನ ಇಡೀ 8 ಕ್ಷೇತ್ರದೊಳಗೆ ಅತಿ ಹೆಚ್ಚು ಮತಗಳು ಬಂದಿರತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಅದು ಅಥಣಿ ಕ್ಷೇತ್ರ ಅಂತ ಹೇಳಿ ಹೆಸರು ಬಂದದಾಗ ಅದು ನಿಮ್ಮೆಲ್ಲರಿಗೂ ಕೂಡ ಗೌರವ, ನಮ್ಮೆಲ್ಲರಿಗೂ ಗೌರವ ಮತ್ತು ಪಕ್ಷಕ್ಕೆ ಒಂದು ಶಕ್ತಿ ಬಂತು. ಪಕ್ಷಕ್ಕೆ ಒಂದು ಶಕ್ತಿ ಬಂದಾಗ ಅದರ ಜೊತೆಗೆ ಹೆಚ್ಚು ಮತಗಳು ಬಂದಾಗ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ತರಲಿಕ್ಕೂ ಸಾಧ್ಯ. ನೀವು ಯಾರು ಅವ್ರೇನು ಹೇಳಾಕತ್ತಾರಲಿ, ಅಮ್ಮಾಜೇಶ್ವರಿ ಕೊಟ್ಟಲಿಗೆ ನಾವ ತಂದೋದು ಎಲ್ಲ ಕಡೆ ಭಾಷಣ ಮಾಡತ್ತಾರೆ, ಅದಕ್ಕೆ ಏನೋ ಕೌಂಟರ್ ಮಾತಾಡಕ್ಕೆ ಹೋಗಿ ಸಮೇತ ಬಿಡಿ. ಅವ್ರಿಗೆ ಎದುರಾಗಿ ಏನಾಗ್ಯಾವಲ್ಲ ಎಲ್ಲ ಉಮೇಶ್ ಅಣ್ಣನಿಂದ ಆಗ್ಯಾವತ್ತಿ ಹೇಳ್ಬಿಡ್ರಿ ಸಾಕು. ಕ್ಷೇತ್ರದಲ್ಲಿ 8 ಕ್ಷೇತ್ರಕ್ಕಿಂತಲೂ ಹೆಚ್ಚು ಮತಗಳು ಬರ್ತಕ್ಕಂಥ ಸಾಧ್ಯತೆ ಯಾವ್ದಾರು ಒಂದು ಕ್ಷೇತ್ರದಾಗಿದ್ರೆ ಅದು ಅಥಣಿ ಕ್ಷೇತ್ರ. ಯಾಕಂತಂದ್ರೆ ಭಾಳ ದಿವಸ ಏನಾಗಿಲ್ಲ, ಇದು 1 ವರ್ಷ ಇಲೆಕ್ಷನ್ ಮುಗಿದು ಒಂದು 4-5 ವರ್ಷ ಆಗೋಣ ಅದು ಆಡಳಿತದ ವಿರೋಧದಲ್ಲಿ ಇಲ್ಲ ಮಾಡಿ ಸಾವುಕಾರನ ಇದು ನಮ್ಮ ಕಡೆ ಮಾರಿನ ಮಾಡಲಿಲ್ಲ, ಬರೀ ಆ ಕಡೆ ಮಾತಾಡ್ಕೊತ ಹಗಲು ರಾತ್ರಿ ಚಪ್ಪಲ್ ಹಾಕ್ಕೊಂಡು ಓಡಾಡಿದ್ವಿ, ನಮ್ಮನ್ನೇನು ಮಾತಾಡ್ಸಲಿಲ್ಲ. ಇದು ಯಾವಾಗ 4-5 ವರ್ಷ ಆಗುತ್ತೆ ಅವಾಗ ಕೊಟ್ಟು ಮಾಡಿ ಗಾಡಿಯಾಗ ಹೊಂಟಿದ್ದ ನಮಸ್ಕಾರ ಎಣ್ಣೆ ಗ್ಲಾಸೇ ಇಳಿಸಲಿಲ್ಲ. ಹಂಗೆ ಡ್ರೈವರ್ ಕೂಡ ಮಾತಾಡಿ ಡ್ರೈವರ್ ಮಗ ಹಾಕ್ಲಿಲ್ಲ, ಹೊಟ್ಟು ನಾನು ಹೇಳಿಲ್ಲ, ಇನ್ನೂ ಮಾತಾಡಿಸಿಲ್ಲ, ಇನ್ನೂ ಏನಾವತ್ತೇನೋ ಅದೆಲ್ಲ ತಲೆಂತೀವಿ. ಎಲ್ಲಿ ಇರ್ತೀವಿ ಅಲ್ಲಿ ಜನ ನಮಗೆ ಗೌರವಪೂರ್ವಕ. ಅದಕ್ಕೆ ದಯಮಾಡಿ